ಮಂಜುನಾಥ್ ಅವರು, ಶೇಷರೆಡ್ಡಿ ಅಂತ ಒಬ್ಬರಿದ್ರು ರಾಯಚೂರಿನವರು. ಇವರೆಲ್ಲರೂ ಕೂಡ ಒಂದು ಪ್ರೀತಿಯಿಂದ, ಒಂದು ಕಳಕಳಿಯಿಂದ ಬಂದಂಥವರು. ಆದ್ರೆ ಇದು ನಮ್ಮ ಕಣ್ಣೆದುರುಗಡೆ ನಡೆಯುವಾಗ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ, ಆದ್ರೆ ಅವ್ರ ಮೇಲೆ ನಾವು ಮಾಡಬೇಕಾಗಿರುವಂಥದ್ದು ನೇರ ಕಾರ್ಯಾಚರಣೆ. ಅವ್ರ ಹೆಗಲ ಮೇಲೆ ಹಸಿರು ಶಾಲ್ ಹಾಕೊಂಡು ಓಡಾಡ್ತಿದಾರಲ್ಲ ಫ್ರಾಡ್ಗಳು, ಯಾತಕ್ಕೆ ನೋಡ್ಕೊಂಡು ಬಿಟ್ಟಿದೀವಿ? ಮೊದಲನೇ ಕೆಲಸ ನಾವು ಮಾಡಬೇಕಾಗಿರೋದು ಹಸಿರು ಶಾಲನ್ನ ಕಿತ್ತಾಕುವಂಥ ಚಳವಳಿಗೆ ನಾವು ಕರೆ ಕೊಡಬೇಕು. ಕಂಡಲ್ಲಿ ನಾವು ಹಸಿರು ಶಾಲನ್ನ ಕಿತ್ತಾಕ್ಬೇಕು. ಅಂಥವ್ರನ್ನ ನಾವು ಓಡಾಡಕ್ಕೆ ಅವಕಾಶ ಕೊಡಬಾರ್ದು. ಅದು ನಮ್ಮ ಮೊದಲನೇ ಕಾರ್ಯಕ್ರಮ ಆಗಬೇಕು. ಯಾಕಂದ್ರೆ ಶುದ್ಧೀಕರಣ ಆಗ್ಬೇಕಲ್ಲ. ಹಳ್ಳಿಗೆ ಹೋಗ್ಬೇಕು, ಸಂಘಟನೆ ಮಾಡ್ಬೇಕು ನಿಜ, ಬಟ್ ಶುದ್ಧೀಕರಣ ಆಗ್ಬೇಕಲ್ಲ. ಈಗ ಹೊಲಸು ಒಳಗೆ ಬಂದ್ಬಿಟ್ಟಿದೆ, ಏನ್ ಮಾಡೋಣ? ಮಾಡ್ತೀರಾ ನೀವು? ಹಾ, ಮಾಡಲ್ಲ ನೀವು ನಿಜ ಹೇಳ್ತಿದ್ದಾರೆ. ಯಾತಕ್ಕೆ ಶಕ್ತಿ ಇಲ್ಲ? ನಮಗ್ ನೈತಿಕತೆ ಇದ್ರೆ ನಮಗ್ ಶಕ್ತಿ ಖಂಡಿತ ಇರತ್ತೆ. ಒಂದು ಕಡೆ ಶುರು ಮಾಡಿ. ನೀವು ಹಾಸನದಲ್ಲಿ ಶುರು ಮಾಡ್ತೀರಾ, ಅವ್ನ ಅರಸೀಕೆರೆಯಲ್ಲಿ ಅವ್ನು ಇಲ್ದೇ ಇದ್ದಂಗೆ ಮಾಡ್ಬೇಕು. ಪ್ರಮುಖವಾಗಿ ಮೇಡಮ್ ದುಡ್ಡು ಕೊಟ್ಟವ್ರು ಬರ್ಬೇಕು. ನಮಗೆ ನಮ್ಮ ಗಮನ ಒಬ್ಬರು ಬಂದಿಲ್ಲ, ಹಾಗಾಗಿ ಬರ್ಲಿ. ಹಸಿರು ಟವಲ್ ನಮ್ಮ ಹೆಗಲ ಮೇಲೆ ನಾವು ಪ್ರಾಮಾಣಿಕರು ಅಂತ ನಾವು ಹಾಕೊಂಡಿದೀವ. ಹಾಗಾದ್ರೆ ಈ ಹಸಿರು ಟವಲ್ನ ಹಾಕೊಂಡು ಅವ್ನು ಮಾಡಬಾರ್ದು ಕೆಲಸ ಮಾಡ್ತಿದಾನ? ಅದನ್ನ ನೋಡ್ಕೊಂಡು ಸುಮ್ಮನೆ ಇದೀವಿ ಅಂತಂದ್ರೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ, ಇನ್ನೆಲ್ಲೋ ಅನ್ಯಾಯದ ಪ್ರಶ್ನೆ ಮಾಡ್ತೀವಿ. ನಮ್ಮ ಟವಲ್ನ ಹಾಕೊಂಡು ಯಾವನೋ ಮಾಡಬಾರ್ದು ಕೆಲಸ ಮಾಡ್ತಿದ್ದ ಸುಮ್ಮನೆ ಇರ್ತೀವಿ ನಾವು. ಇದಾಗಬಾರ್ದು. ಇದ್ರ ಜೊತೆಗೆ ನಮ್ಮ ಹಿರಿಯರನ್ನ ನೆನೆಸುವಾಗ ಎಡೆ ಇಡ್ತೀವಿ. ಅವ್ರಿಗಿಷ್ಟವಾಗಿರುವಂಥದ್ದು ಕಜ್ಜಾಯ, ಹೋಳಿಗೆ, ಚಿತ್ರಾನ್ನ ಎಲ್ಲ ಮಾಡಿರ್ತೀವಿ ಅಲ್ಲ, ಹೌದಾ? ಸಿಗರೇಟ್ ಸೇದೋದಾದ್ರೆ ಸಿಗರೇಟ್ ಬಿಡ್ತೀವಿ, ಹೌದಾ? ಹಾಗಾದ್ರೆ ಮುಂದಿನ ವರ್ಷ ಸುಂದರೇಶ್ವರ್ಗೆ ಏನ್ ಎಡೆಯಿಡೋಣ? ಏನ್ ಎಡೆ ಇಡಬಹುದು ಅವ್ರಿಗೆ? ಏನ್ ಎಡೆ ಇಡಬಹುದು ಹೇಳಿ ನೋಡೋಣ. ನೀವೆಲ್ಲ ಸಂಘಟಕರು, ನೀವೆಲ್ಲ ದೊಡ್ಡ ಹೋರಾಟಗಾರರು. ಚಿಂತನೆಗಳನ್ನ ಉಳಿಸ್ಬೇಕು. ರೈತ ಸಂಘದಲ್ಲಿ ಇದಲ್ಲ, ಅವ್ರನ್ನ ಮರ ಹಾಕಂತ ಕೆಲಸ ಮಾಡಬೇಕು. ಭ್ರಷ್ಟರನ್ನ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು.